ಒಂದು ಸುಮಾರು 6 ವರ್ಷಗಳ ಕಾಲ ನಾನು ಸಿನಿಮಾ ಪತ್ರಿಕೋದ್ಯಮ ಮಾಡಿದವನು. ಜೊತೆಗೆ ರಾಜಕೀಯ ಪತ್ರಿಕೋದ್ಯಮ ಅದು ನನ್ನ ಉಸಿರಾಗಿತ್ತು. ಬೇಸಿಕಲಿ ಐ ಎಮ್ ಎ ಪೊಲಿಟಿಕಲ್ ರಿಪೋರ್ಟರ್. ಜೊತೆಗೆ ಸಿನಿಮಾ ಪತ್ರಿಕೋದ್ಯಮ ಮಾಡುವ ಅವಕಾಶ ನನಗೆ ಬಂತು. ಆಗ ನಾನು ಕೆಲವು ವೀಕ್ಲಿ ಮ್ಯಾಗ್ಝಿನ್ಗಳಲ್ಲಿ ಕೆಲಸ ಮಾಡ್ತಾಯಿದ್ದೆ. ಮನ್ವಂತರ ಅಂತ ಒಂದು ವಾರಪತ್ರಿಕೆ ಇತ್ತು. ಸುದ್ದಿ ಸಂಗಾತಿಯಲ್ಲಿ ನಾನು ಸಿನಿಮಾ ಪತ್ರಿಕೋದ್ಯಮ ಮಾಡ್ತಾಯಿದ್ದೆ. ಸುದ್ದಿ ಸಂಗಾತಿ 85ರ ಸುಮಾರಿಗೆ ಪ್ರಾರಂಭವಾದ ಪತ್ರಿಕೆ. ಅದು ಮೊದಲ ದಲಿತ ಪತ್ರಿಕೆ. ಸೊ ಆ ಪತ್ರಿಕೆಗೆ ಇಂದುಧರ್ ಹೊನ್ನಾಪುರ ಅವರು ಸಂಪಾದಕರಾಗಿದ್ದರು. ರಾಮಯ್ಯ ಅಂತ ಇದ್ದರು, ಮಂಗಳೂರು ವಿಜಯ ಅಂತಿದ್ದರು. ಈಗ ಒಂದು ಸ್ನೇಹಿತರ ಬಳಗ ಅದು. ಅದರ ಹಿಂದೆ ದೇವನೂರು ಮಹಾದೇವ ಇದ್ದರು. ಯಶಸ್ವಿ ಪತ್ರಿಕೆನೇ. ನಾನು ಅದಕ್ಕೆ ಎನ್ ಶಂಕರ್ ಇದ್ದರು. ನನಗೆ ಸಿನಿಮಾ ಪತ್ರಿಕೋದ್ಯಮವನ್ನು ಮಾಡುವ ಅವಕಾಶ ಕಲ್ಪಿಸಿದ್ದವರೆ. ಅದಕ್ಕೂ ಮೊದಲು ಮನ್ವಂತರದಲ್ಲೂ ನಾನು ಸಿನಿಮಾ ಪತ್ರಿಕೋದ್ಯಮವನ್ನು ಮಾಡ್ತಾಯಿದ್ದೆ. ನನಗೆ ಸಿನಿಮಾ ಅನ್ನುವುದು ಒಂದು ಬೆರಗು ಅಂತ. ಸಿನಿಮಾವನ್ನು ಅದರ ಎಲ್ಲ ಸಾಧ್ಯತೆಗಳನ್ನು ಬಳಸಿಕೊಳ್ಳಬೇಕು ಅಂತ ನಂಬಿದವನು. ಹಾಗೆಯೇ ವರ್ಲ್ಡ್ ಬೆಸ್ಟ್ ಸಿನಿಮಾಗಳನ್ನು ನಾವು ಆ ಕಾಲದಲ್ಲಿ ನೋಡಿದ್ದೀವಿ. ಅಂದರೆ ನಾವು ಏನು ಮಾಡ್ತಾಯಿದ್ವಿ, ಸುದ್ದಿ ಸಂಗಾತಿಯಲ್ಲಿ ವಾರದಲ್ಲಿ ಒಂದು ದಿನ ನೀವು ಆರ್ಕಿವ್ಸಿಗೆ ಹೋಗಿ ಒಳ್ಳೆಯ ಸಿನಿಮಾಗಳನ್ನು ತಂದು ಅಲ್ಲಿ ನೋಡುವಂಥ ಒಂದು ವ್ಯವಸ್ಥೆ ಮಾಡ್ತಾಯಿದ್ವಿ. ಅಲ್ಲೇ ನಾನು ಹಲವು ಸಿನಿಮಾಗಳನ್ನು ನೋಡಿದ್ದೇನೆ. ಸತ್ಯಜಿತ್ ರೇ ಅವರ ಸಿನಿಮಾಗಳನ್ನು ಅಲ್ಲೇ ನೋಡಿದ್ದೇನೆ. 7 ಸಮುರಾಯ್ ಅಂತ ಸಿನಿಮಾವನ್ನು ನೋಡಿದ್ದೇನೆ. ಹಾಗೆ ಸಿನಿಮಾ ನಮ್ಮ ಒಳಗಡೆ ಅದು ನಮ್ಮ ಬೆಳವಣಿಗೆಗೆ ಕಾರಣ ಆಗುತ್ತೆ ಅಂತ ನಂಬಿದವನು. ಹಾಗೆಯೇ ಹೊಸ ಅಲೆ ಅನ್ನುವ ಸಿನಿಮಾ ಆ ಕಾಲಘಟ್ಟದಲ್ಲಿ ಕನ್ನಡದಲ್ಲಿ ಕೂಡ ಬಂತು. ಸೊ ಆ ಸಿನಿಮಾಗಳನ್ನು ನಮ್ಮನ್ನು ಆಲೋಚನೆಗೆ ಹಚ್ಚುತ್ತಾ ಇದ್ವು ಅಂತ. ಸಿನಿಮಾ ಸಾಹಿತ್ಯದ ಹಾಗೆ ಅದೊಂದು ಪ್ರಕಾರ. ಸಾಹಿತ್ಯದಂತೆಯೇ. ಸಾಹಿತ್ಯ ನಾವು ಪುಸ್ತಕವನ್ನು ಯಾಕೆ ಓದ್ತೀವಿ? ಪುಸ್ತಕ ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ತಾ ಬೆಳೆಸ್ತಾ ನಮ್ಮ ಆಲೋಚನಾ ಕ್ರಮವನ್ನು ಬೆಳೆಸ್ತಾ ಹೋಗುತ್ತೆ. ಆ ಕಾಲಘಟ್ಟದಲ್ಲಿ ನೀವು ಸಿನಿಮಾವನ್ನು ನೋಡ್ತಾ ಬಂದರೆ, ಫಾರ್ ಎಕ್ಸಾಂಪಲ್ ರಾಜ್ಕುಮಾರ್ ಸಿನಿಮಾಗಳನ್ನು ನೋಡಿ ನೀವು ಇವತ್ತು ಕೂಡ ಅದನ್ನು ಕುಟುಂಬದ ಎಲ್ಲರೂ ನೋಡಬೇಕಾಗಿತ್ತು. ನೋಡಿದ ನಂತರ ಅದೊಂದು ನಮ್ಮ ಬದುಕಿಗೆ ಬೇಕಾದ ಕೆಲವು ಮೆಸೇಜನ್ನು ಅದ್ಭುತವಾಗಿ ಆ ಸಿನಿಮಾ ತಲುಪಿಸ್ತಾ ಇತ್ತು. ಆ ಕಾರಣಕ್ಕೆ ರಾಜ್ಕುಮಾರ್ನ ಬಂಗಾರದಂಥ ಮನುಷ್ಯ ಸಿನಿಮಾವನ್ನು ನೋಡಿ ರೈತರಾಗುವುದಕ್ಕೆ ಹೋಗಿದ್ದು. ಆ ಸಿನಿಮಾ ಇಂಡಸ್ಟ್ರಿ ಕೂಡ ಆ ಕಾಲಘಟ್ಟದಲ್ಲಿ ಪ್ರೊಡ್ಯೂಸರು ಕೂಡ ಹಾಗೆ ಇದ್ದರು. ನೀವು ಕೇಳಿದ ಪ್ರಶ್ನೆಗೆ ಇವತ್ತು ಏನು ಬದಲಾಗಿದೆ ಅಂತ. ಇವತ್ತಿನ ಸಿನಿಮಾ, ನೀವು ಸಿನಿಮಾವನ್ನು ನೋಡಿ ಹೊರಗೆ ಬಂದ ಮೇಲೆ ಹೆಚ್ಚು ಕಾಲ ನೆನಪಿನಲ್ಲಿ ಉಳಿಯೋದೇ ಇಲ್ಲ. ಅದು ಅವತ್ತಿನ ಸಿನಿಮಾ ಹಾಗಲ್ಲ. ಬದುಕಿನ ಮೌಲ್ಯಗಳನ್ನು ಕಲಿಸ್ತಾ ಇತ್ತು. ಅಂದರೆ ಸಾಹಿತ್ಯ ಕೃತಿಗಳು ಏನನ್ನು ಹೇಳ್ತಿದ್ವೋ ಅದನ್ನು ಸಿನಿಮಾ ಅದು ಇನ್ನೊಂದು ಮಾಧ್ಯಮ, ಇನ್ನೊಂದು ರೀತಿಯಲ್ಲಿ ಅದನ್ನು ಕಮ್ಯುನಿಕೇಟ್ ಮಾಡ್ತಾಯಿತ್ತು. ಅದು ಬಂದ ಮೇಲೆ ನನಗೆ ಭಾಳ ಸಲ ಸಂದರ್ಭದಲ್ಲಿ ನಾನು ಈ ಬಾಲಕನಾಥ ಸಂದರ್ಭದಲ್ಲಿ ರಾಜ್ಕುಮಾರ್ ಹಾಗಾಗಬೇಕು ಅಂತ, ಅಥವಾ ವಿಷ್ಣುವರ್ಧನ್ ಮೇಲೆ ಹಾಗಾಗಬೇಕು ಅಂತ, ಅಥವಾ ಅವ್ರು ಯಾವುದೋ ಒಂದು ಪಾತ್ರ ನಮ್ಗೆ ಆದರ್ಶವಾಗಿ ಹೋಗ್ಬಿಡ್ತಾಯಿತ್ತು. ಇವತ್ತಿನ ಯಾವ ಸಿನಿಮಾದ್ದು ಯಾರ ಆದರ್ಶ ಹೇಳಿ? ಇವತ್ತು ಸಿನಿಮಾ ಅನ್ನುವುದು ಹಿಂಸೆಯ ಒಂದು ಭಾಗ ಆದಂತೆ ಇದೆ ಅಂತ. ಮಚ್ಚುಗಳಿಲ್ಲದೇ ಸಿನಿಮಾ ನನಗೆ ಭಾಳ ಸಂದರ್ಭದಲ್ಲೇ ಅನಿಸೋದಿದ್ದು. ರಾಜ್ಕುಮಾರ್ ಅಂಥ ಸಿನಿಮಾಗಳಲ್ಲಿ ಮಾಡಿದ್ರು. ಶಿವರಾಜ್ಕುಮಾರ್ ಬಹುತೇಕ ಸಿನಿಮಾಗಳಲ್ಲಿ ಮಚ್ಚುಗಳು ಕಂಡಕ್ಷಣ ನನಗೆ ಆಘಾತ ಆಗ್ತಾಯಿತ್ತು. ಹಿಂಸೆಯನ್ನು ಹಸಿಯಾಗಿ ತೋರಿಸೋವಂಥ ಅದೊಂದು ಕಾಲಘಟ್ಟ ಬಂತು. ಅದು ಆದಮೇಲೆ ಟೆಕ್ನಾಲಜಿ. ನೀವು ಟೆಕ್ನಾಲಜಿಗೆ ಬಂದರೆ ಟೆಕ್ನಾಲಜಿ ಎಲ್ಲವನ್ನು ಓವರ್ ರೈಡ್ ಮಾಡುವಂಥದ್ದು ಅಂತ. ಈಗ ಲೇಟೆಸ್ಟಾಗಿ ನಾನು ಸುದೀಪ್ರ ಸಿನಿಮಾ ನೋಡಿದೆ. ಅದು ಏನೋದು ವಿಕ್ರಾಂತ್ ರೋಣ. ನೀವು ಇಡೀ ಕತ್ತಲೆಯಲ್ಲಿ ನಡೆಯುವಂಥದ್ದು, ಕತ್ತಲೆಯಲ್ಲೇ ಎಲ್ಲವೂ ಮುಖ್ಯವಾಗುವಂಥ ಕಾಲಘಟ್ಟಕ್ಕೆ ಬಂದು ತಳಿಸಿದ್ದೀವಿ. ಬೆಳಕೇ ಇಲ್ಲ. ಕತ್ತಲೆ ಅನ್ನೋದು ನೆಗೆಟಿವ್ ಆದ್ದು, ಬೆಳಕು ಅನ್ನೋದು ಬೆಳಕು ಬದುಕಿನಲ್ಲಿ. ಸೊ ಕತ್ತಲೆಯಲ್ಲಿ ನಡೀತಾ ಹೋಗುತ್ತೆ. ಮತ್ತು ಇಡೀ ಸಿನಿಮಾದಲ್ಲಿ ಟೆಕ್ನಾಲಜಿ ಓವರ್ ರೈಡ್ ಮಾಡ್ತಾ 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 ಅದು ಎಲ್ಲವನ್ನೂ ನುಂಗು ಹಾಕ್ಬಿಡುತ್ತೆ. ಇರೋದು ಟೆಕ್ನಾಲಜಿ ಮಾತ್ರ ಉಳ್ಕೊಳ್ಳುತ್ತೆ. ಇದು ಈ ಎರಡು ಏನು ಸಿನಿಮಾಗಳಲ್ಲಿ ಆ ಕಾಲಘಟ್ಟದ ಸಿನಿಮಾ ಮತ್ತು ಈ ಕಾಲಘಟ್ಟದ ಸಿನಿಮಾದ ನಡುವೆ ಇರುವ ವ್ಯತ್ಯಾಸ. ನಾನು ದೂಷಿಸುವುದಕ್ಕಾಗಿ ಹೇಳ್ತಲ್ಲ, ನಾನು ಒಬ್ಬ ಪತ್ರಿಕೋದ್ಯಮಿಯಾಗಿ ನೀವು ನನಗೆ ಇವತ್ತು ಬಹುತೇಕ ಆದರ್ಶಗಳು ಅಂತೇನಿತ್ತು. ನಾನು ಹೇಳಿದೆ ರಾಜ್ಕುಮಾರ್ ಸಿನಿಮಾಗಳು ಆದರ್ಶ ಆಗಿದ್ವು. ಅದರಂತೆ ನಾನು ರಾಜೇಶ್ ಖನ್ನನ ಹಲವು ಸಿನಿಮಾಗಳನ್ನು ನೋಡಿ ರಾಜೇಶ್ ಖನ್ನಾ ರೀತಿ ಶರ್ಟನ್ನು ನಾನು ಹೊಲಿಸಿದ್ದೆ ನಮ್ಮ ಊರಿನಲ್ಲಿ. ನಾನು ಹೈಸ್ಕೂಲಿಗೆ ಹೋಗ್ಬೇಕಾದ್ರೆ ಒಬ್ಬ ಟೈಲರ್ ಹಿಡಿದುಬಿಟ್ಟು ಇಲ್ಲಿವರೆಗೆ ಕುತ್ತಿಗೆ ಮುಚ್ಚಿಬಿಟ್ಟು ಸೈಡಿಗೆ ಅದಕ್ಕೆ ಬಟನ್ಗಳಿರ್ತಿದ್ವು. ಅಂದರೆ
ರಾಜೇಶ್ ಖನ್ನಾನ ಆ ಪ್ರೀತಿಯ ಮುಖಗಳದು, ಪ್ರೀತಿಸೋದು ಹೇಗೆ ಅನ್ನೋದನ್ನು ರಾಜೇಶ್ ಖನ್ನಾನಂಥವ್ರ ಸಿನಿಮಾಗಳು ನಮಗೆ ಕಲಿಸಿವೆ. ಕನ್ನಡದಲ್ಲಿ ಅನಂತ್ನಾಗ್ ಕೂಡ ಅಷ್ಟೆ. ನೀವು ಪ್ರೇಮವನ್ನು ವ್ಯಕ್ತಪಡಿಸುವುದರಲ್ಲಿ ಕನ್ನಡದಲ್ಲಿ ಅನಂತ್ನಾಗ್ ಈಸ್ ದಿ ಬೆಸ್ಟ್, ನೋ ಡೌಟ್ ಅಬೌಟ್ ದ್ಯಾಟ್. ವಾಸ್ ದಿ ಬೆಸ್ಟ್. ಈಗ ಬಿಡಿ, ಈಗ ವಯಸ್ಸಾದ ಪಾತ್ರಗಳನ್ನ ಮಾಡ್ತಿದ್ದಾರೆ. ಹಾಗೆ ಅವರೆಲ್ಲ ನಮ್ಮ ಬದುಕಿನ ಪ್ರೀತಿಸುವುದು ಹೇಗೆ ಅನ್ನುವುದನ್ನು ಸಿನಿಮಾ ಕಲಿಸ್ತಾ ಇತ್ತು. ಇವತ್ತು ಹಿಂಸೆ ಮಾಡುವುದು ಹೇಗೆ ಅಂತ ಕಲಿಸ್ತಾ ಮಚ್ಚನ್ನು ಹೇಗೆ ಹಿಡಿಬೇಕು, ರಿವಾಲ್ವರನ್ನು ಹೇಗೆ ಹಿಡಬೇಕು, ಯಾವ ಕಡೆ ಇಟ್ಕೋಬೇಕು, ಹೆಂಗೆ ಹೊಡಿಬೇಕು, ಕಾತಮ್ಮಂತ ಆಗಬೇಕು, ಹೆಣ ಬಿಡಬೇಕು, ಹೆಂಗೆ ಕೆಳಿಸ್ಬೇಕು, ಹೆಂಗೆ ಅಂಡರ್ವರ್ಲ್ಡ್ ಡಾನ್ ಆಗಬೇಕು, ಡಾನ್ ಆಗಿ ಮೆರಿಬೇಕು, ಇಂಥ ಆದರ್ಶವನ್ನು ಇವತ್ತಿನ ಸಿನಿಮಾಗಳು ಹೇಳ್ತಾವೆ. ಅದ್ರ ಜೊತೆಗೆ ಹೊಸ ಅಲೆಯ ಸಿನಿಮಾಗಳೇನು ಬಂದವಲ್ಲ ಒಂದು ಕಾಲಘಟ್ಟದಲ್ಲಿ, ನೀವು ಘಟಶ್ರಾದ್ದದಿಂದ ಆ ಕಾಲದ ಸಿನಿಮಾಗಳನ್ನು ನೋಡಿ. ಆ ಸಿನಿಮಾ ನೋಡುವುದಕ್ಕೆ ನಿಮಗೆ ಒಂದು ಹಂತದ ಮಾನಸಿಕ ಸಿದ್ಧತೆ ಬೇಕಾಗಿತ್ತು ಅಂತ. ಸಿನಿಮಾ ನೋಡಿದ ಮೇಲೆ ನೀವು ಅಯ್ಯೋ ಏನಪ್ಪ ಇದು ಅಂತ ಇದ್ವಿ. ಸೊ ಹಾಗೆಯೇ ಬಹುತೇಕ ಜರ್ಮನ್ ಸಿನಿಮಾಗಳು ನಾನು ಹಲವನ್ನ ನಿಮಗೆ ಇದು ಮಾಡಬೇಡ. ಹಾಗೆ ಲೇಟರ್ ಸ್ಟೇಜ್ಗಳಲ್ಲಿ ನೀವು ಗಲ್ಫ್ನಲ್ಲಿ ಸಿನಿಮಾಗಳ ಇದಾಗಿ ಹೆಚ್ಚು ಸೂಕ್ಷ್ಮವಾಗಿ ನೋಡುವಂಥದ್ದು. ಕೊರಿಯನ್ ಸೀರಿಯಲ್ಗಳನ್ನು ನೋಡಿ. ಆ ಕೊರಿಯನ್ ಸೀರಿಯಲ್ಗಳು ಹೇಗೆ ಅತಿ ಸೂಕ್ಷ್ಮವಾಗಿ ಮನುಷ್ಯನ ಸಂಬಂಧಗಳನ್ನು ಹ್ಯಾಂಡಲ್ ಮಾಡ್ತಾ ಹೋಗ್ತವೆ ಅಂತ. ಸೊ ಇವತ್ತು ನೀವು ಕನ್ನಡ ಮತ್ತು ಭಾರತೀಯ ಸಿನಿಮಾದಲ್ಲಿ ಹಿಂಸೆ ವಿಜೃಂಭಿಸ್ತಾ ಇದೆ. ಅಟ್ಲೀಸ್ಟ್ ಒಂದು ಕಾಲಘಟ್ಟದಲ್ಲಿ ರಾಜ್ಕುಮಾರನ ಪೌರಾಣಿಕ ಮತ್ತು ಐತಿಹಾಸಿಕ ಸಿನಿಮಾಗಳು ನಮ್ಮನ್ನು ಬೆಳೆಸ್ತಾ ಹೋಗ್ತಾ ಇದ್ವು. ನಾನು ಕೃಷ್ಣದೇವರಾಯ ಸಿನಿಮಾವನ್ನು ಮೋರ್ ದೆನ್ ಡಜನ್ ಟೈಮ್ಸ್ ನೋಡಿದ್ದೇನೆ ಆ ಕಾಲಘಟ್ಟದಲ್ಲಿ. ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.